ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಸೈಟಿನ ಮಾಲೀಕರು ಮನೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ಸ್ಗಳಿಗೆ ಮನೆಯನ್ನು ಕಟ್ಟಲಿಕ್ಕೆ ಕೊಡ್ತಾರೆ. ಆ ಒಂದು ಕೊಡುವಂತಹ ಸಂದರ್ಭದಲ್ಲಿ ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಹಾಗೂ ಬಿಲ್ಡಿಂಗನ್ನು ಕಟ್ಟುವಂತಹ ಕಾಂಟ್ರಾಕ್ಟರ್ಗಳಿಗೂ ಕೂಡ ಮಾಲೀಕರ ಜೊತೆಗೆ ವ್ಯವಹಾರವನ್ನು ಮಾಡುವಾಗ ಯಾವ ರೀತಿಯಾದಂತಹ ಕರಾರನ್ನು, ಅಂದರೆ ಕಾಂಟ್ರಾಕ್ಟನ್ನು, ಒಡಂಬಡಿಕೆಯನ್ನು, ಒಪ್ಪಿಗೆ ಪತ್ರವನ್ನು, ಸಮ್ಮತಿಯನ್ನು ಲಿಖಿತ ರೂಪದಲ್ಲಿ ಮಾಡಿಕೊಳ್ಳಬೇಕು. ಇಲ್ಲದೇ ಇದ್ದರೆ ಏನೇನು ಸಮಸ್ಯೆಗಳು ಆಗುತ್ತವೆ ಎಂಬುದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತೇನೆ. ನೋಡಿ, ಮಾಲೀಕರಾದವರು ಒಂದು ಸೈಟನ್ನು ತೆಗೆದುಕೊಂಡು ಅದರಲ್ಲಿ ತಮ್ಮ ಕನಸಿನ ಗೂಡನ್ನು ಕಟ್ಟಿಕೊಳ್ಳಬೇಕು, ಮನೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ಆಸೆಯಿಂದ ಅವರು ಏನು ಮಾಡ್ತಾರೆ, ಕನ್ಸ್ಟ್ರಕ್ಷನ್ಗೆ ಕೈ ಹಾಕ್ತಾರೆ. ಹಾಕುವ ಮುನ್ನ ಯಾರೋ ಒಬ್ಬರು ಬಂದರು, ಅಪ್ರೋಚ್ ಮಾಡಿದ್ರು ಅಂತ ಹೇಳಿಬಿಟ್ಟು ಈ ಮೇಸ್ತ್ರಿಗಳಿಗೆ ಕೊಡ್ತಾರೆ. ಮೇಸ್ತ್ರಿಗಳು ನಾನು ಅಷ್ಟು ಬಿಲ್ಡಿಂಗ್ ಕಟ್ಟಿದ್ದೀನಿ, ಇಷ್ಟು ಬಿಲ್ಡಿಂಗ್ ಕಟ್ಟಿದ್ದೀನಿ ಅಂತ ಹೇಳಬಹುದು. ಇಲ್ಲ, ಕೆಲವರು ನನಗೆ ನೀವು ಅವಕಾಶ ಕೊಡಿ, ನಾನು ಕಡಿಮೆ ಬೆಲೆಯಲ್ಲಿ ನಾನು ನಿಮಗೆ ಬಿಲ್ಡಿಂಗನ್ನು ಕಟ್ಟಿಕೊಟ್ಬಿಡ್ತೇನೆ ಅಂತ ಹೇಳಿ ನಿಮಗೆ ಅಪ್ರೋಚ್ ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ನೀವು ಕೇವಲ ಪ್ರೈಸ್ ಫ್ಯಾಕ್ಟರನ್ನು ನೋಡಿ ನೀವು ಕರಾರನ್ನು ಮಾಡಿಕೊಳ್ಳದೆ ಅವರಿಗೇನಾದರೂ ನೀವು ಕೆಲಸಗಳನ್ನು ಕೊಟ್ಟಿದ್ದೇ ಆದಲ್ಲಿ ನಾಳೆ ಸಾಕಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಏನಪ್ಪ ಅದು ಅಂತ ಹೇಳಿದ್ರೆ, ಉದಾಹರಣೆಗೆ ಇವತ್ತು ಒಂದು ಚದರ ಕಟ್ಟಲಿಕ್ಕೆ 2000ದಿಂದ 2500 ರೂಪಾಯಿ ತನಕ ಕೂಡ ಜನ ಚಾರ್ಜ್ ಮಾಡೋರು ಇದ್ದಾರೆ. ಡಿಪೆಂಡ್ ಅಪಾನ್ 3000, 3500 ತನಕ ಮಾಡೋರಿದ್ದಾರೆ. ಡಿಪೆಂಡ್ ಅಪಾನ್ ದಿ ಸ್ಪೆಸಿಫಿಕೇಷನ್ಸ್. ಒಂದು ಮನೆ ಕಟ್ಟೋದು ಅಂದರೆ ಸುಮ್ಮನೆ ಅಲ್ಲ, ಅದರಲ್ಲಿ ಸಾಕಷ್ಟು ವಿಚಾರಗಳು ಬರುತ್ತೆ. ಆ ಒಂದು ಲ್ಯಾಂಡು ಯಾವ ರೀತಿಯಾಗಿ ಇದೆ, ಲ್ಯಾಂಡ್ ಲೆವೆಲಿಂಗ್ ಮಾಡಿಸ್ಬೇಕಾ, ಒಳಗಡೆ ಅಗದಾಗ ಅದರಲ್ಲಿ ಕಲ್ಲುಗಳು ಸಿಗ್ತಾವ, ಮತ್ತು ಅದು ಫೌಂಡೇಶನ್ ಹೇಗೆ, ಮತ್ತು ಮೆಟೀರಿಯಲ್ಗಳನ್ನ ಯಾವುದು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋದು ಎಲ್ಲ ನೋಡಬೇಕಾಗತ್ತೆ. ಸೊ ಈ ಮೆಟೀರಿಯಲ್ಗಳು, ಕ್ವಾಲಿಟಿ ಆಫ್ ಮೆಟೀರಿಯಲ್ಸು ಇದೆಲ್ಲ ನೀವು ನೋಡ್ಕೋಬೇಕು. ಉದಾಹರಣೆಗೆ ವುಡ್ಡಲ್ಲಿ ಯಾವ ಥರ ವುಡ್ ಯೂಸ್ ಮಾಡ್ತೀರಾ, ಟೈಲ್ಸಲ್ಲಿ ಯಾವ ಥರ ಟೈಲ್ಸ್ ಯೂಸ್ ಮಾಡ್ತೀರಾ, ಮಾರ್ಬಲಲ್ಲಿ ಯಾವುದನ್ನು ಮಾಡ್ತೀರಾ, ಹೀಗೆ ಸೊ ಹಲವಾರು ವಿಚಾರಗಳು ಅದರೊಳಗಡೆ ಇರುತ್ತೆ. ಸಿಮೆಂಟಲ್ಲಿ ಯಾವ ಗ್ರೇಡ್ ಸಿಮೆಂಟನ್ನು ಯಾವಾಗ ಯೂಸ್ ಮಾಡ್ತೀರಾ, ಮರಳಲ್ಲಿ ಸ್ಯಾಂಡ್ ಯಾವಾಗ ಯೂಸ್ ಮಾಡ್ತೀರಾ, ಸ್ಯಾಂಡ್ ಯಾವಾಗ ಯೂಸ್ ಮಾಡ್ತೀರಾ, ಹಾಲೋ ಬ್ಲಾಕಲ್ಲಿ ಎಷ್ಟು ಇಂಚಿದ್ದು ಮಾಡ್ತೀರಾ ಅಥವಾ ಈಕೋ ಬ್ಲಾಕ್ ಯೂಸ್ ಮಾಡ್ತೀರಾ, ಹೀಗೆ ಸಾಕಷ್ಟು ವಿಚಾರಗಳು ಒಂದು ಮನೆಯ ಒಂದು ನಿರ್ಮಾಣದ ವಿಚಾರದಲ್ಲಿ ಬರುತ್ತೆ. ಆದ್ದರಿಂದ ನೀವು ಈ ಒಂದು ಪ್ರೈಸು ನೀವು ಫಿಕ್ಸ್ ಮಾಡುವ ಮುನ್ನ ಏನೇನು ಸ್ಪೆಸಿಫಿಕೇಷನ್ಸ್ಗಳು ಮಾಡಲಾಗುತ್ತೆ, ಏನೇನನ್ನು ಐಟಮ್ಗಳನ್ನ ಕೊಡಲಾಗುತ್ತೆ, ಎಷ್ಟು ಬೆಲೆದನ್ನು ಅವರು ಹಾಕ್ತಾರೆ, ಮತ್ತು ಏನನ್ನು ಮಾಡಿಕೊಡ್ತಾರೆ, ಯಾವ ಸ್ಲ್ಯಾಬನ್ನು ಎಷ್ಟು ದಿನದಲ್ಲಿ ಮುಗಿಸಿಕೊಡ್ತಾರೆ, ಟರ್ನ್ ಕಿ ಸೊಲ್ಯೂಷನ್ಸ್ ಅಂತ ನೀವು ಜಸ್ಟ್ ಹೋಗಿ ಗೃಹ ಪ್ರವೇಶ ಮಾಡ್ಕೊಳ್ಳೋದು ಅಷ್ಟೇ. ಆ ರೀತಿಯಾಗಿ ಅವರು ಟೈಮ್ ಬೌಂಡ್ ತಗೊಳ್ತಾರೆ. ಅವರಿಗೆ ಈ ಒಂದು ಕ್ಷೇತ್ರದಲ್ಲಿ ಅನುಭವ ಇದೆಯಾ, ಈಗಾಗಲೇ ಮನೆಗಳನ್ನು ಕಟ್ಟಿರೋ ಮನೆಗಳ ಹತ್ರ, ಓನರ್ಗಳ ಹತ್ರ ಹೋಗಿ ನೀವು ಅವರ ಬಗ್ಗೆ ಫೀಡ್ಬ್ಯಾಕ್ಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಇಂಜಿನಿಯರ್ಗಳಿಗೆ ನೀವು ಕೊಡಬೇಕಾಗ್ತದೆ. ಸಿವಿಲ್ ಇಂಜಿನಿಯರ್ಗಳಿಗಾದರೆ ಲೈಸೆನ್ಸ್ ಇರುತ್ತೆ, ಆರ್ಕಿಟೆಕ್ಟ್ಗಳಿಗೆ ಲೈಸೆನ್ಸ್ ಇರುತ್ತೆ, ನೀವು ಅದೆಲ್ಲ ಪ್ಲ್ಯಾನಿಂಗನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲ ಅಂತ ಹೇಳಿದರೆ ಏನೋ ಒಂದು ಕಾಸನ್ನು ಉಳಿಸಲಿಕ್ಕೆ ಹೋಗಿ, ಹಣವನ್ನು ಉಳಿಸಲಿಕ್ಕೆ ಹೋಗಿ ಯಾರೋ ಬಂದರು, ಇನ್ನೊಬ್ರು ಯಾರೋ 2.5 ಹೇಳಿದರು, ಇನ್ನೊಬ್ರು 2000 ಚದರಕ್ಕೆ ಮಾಡಿಕೊಡ್ತೀನಿ, ಇನ್ನೊಬ್ಬರು 1800ಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿ ಹೋದರೆ ನಾಳೆ ಕಷ್ಟ ಆಗುತ್ತೆ. ಅವ್ರಿಗೆ ಅನುಭವ ಇದೆಯಾ ಇಲ್ಲವಾ, ಮನೆಗಳನ್ನು ಕಟ್ಟಿದಾರಾ ಇಲ್ಲವಾ, ಅವರೇ ಖುದ್ದಾಗಿ ನಿಂತು ಮನೆಯನ್ನು ಕಟ್ಟಿಸಿ ಕೊಡ್ತಾರಾ, ಅಥವಾ ಬೇರೆ ಇನ್ಯಾರು ಕರ್ಕೊಂಬಂದು ಕೂಲಿಗಳನ್ನ ಅವರು ಬಿಟ್ಬಿಡ್ತಾರಾ, ಇನ್ಯಾರೋ ಒಬ್ಬರು ಫೋರ್ಮೆನ್ನ ಅಲ್ಲಿ ಬಿಟ್ಬಿಟ್ಟು ಮೆಟೀರಿಯಲ್ಗಳನ್ನ ಒಂದು ಅರ್ಧಂಬರ್ಧ ಹಾಕಿಸಿ ಕೆಲಸಗಳು ಅರ್ಧಂಬರ್ಧ ಮಾಡಿ ಅಲ್ಲಿ ಯಾರು ನಿಂತು ನೋಡ್ಕೊಳ್ಳದೇನೆ ಸಮಸ್ಯೆಗಳು ಮಾಡಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಮತ್ತು ನೀವು ಅವ್ರು ಏನು ಖರ್ಚು ಮಾಡಿದ್ದಾರೆ ಅವರಿಗೆ ಮೊದಲು ನೀವು ಹೇಳಬೇಕು. ನೀವು ಮೊದಲು ಖರ್ಚು ಮಾಡಿ ಒಂದು 5 ಲಕ್ಷನೋ 10 ಲಕ್ಷನೋ ಕಾಂಟ್ರಾಕ್ಟ್ ತೊಗೊಳ್ಳೋನಿಗೆ ಕೆಪಾಸಿಟಿ ಇರಬೇಕು. ಆ ಒಂದು 10 ಲಕ್ಷ ದುಡ್ಡನ್ನು ಅವನು ಖರ್ಚು ಮಾಡಿ ಕಟ್ಟಿದಾಗ ನೀವು ಆ ದುಡ್ಡನ್ನು ನೀವು ರಿಲೀಸ್ ಮಾಡಬೇಕು. ಇದು ಮಾಲೀಕರುಗಳು ನೋಡ್ಕೊಳ್ಬೇಕಾದಂತಹ ವಿಚಾರ.
ಯಾಕೆ ಅಂತ ಹೇಳಿದ್ರೆ ನೀವು 10 ಲಕ್ಷ ಕೊಟ್ಟು ನಾಳೆ ಅವ್ರು ಏನೂ ಮಾಡಲಿಲ್ಲ 3 ಲಕ್ಷ ಖರ್ಚು ಮಾಡಿ ಓಡೋಗ್ಬಿಟ್ರೆ ಕಷ್ಟ, ನಾಳೆ ಸಮಸ್ಯೆ ಆಗುತ್ತೆ. ಅಥವಾ ಈಗ ಬಿಟ್ಟೋಗಿರ್ತಾರೆ ಅಂತಲೇ ಇಟ್ಕೊಳ್ಳೋಣ, ಈಗ ಒಂದು ಗ್ರೌಂಡ್ ಫ್ಲೋರ್ ತನಕ ಕಟ್ಟಿರ್ತಾರೆ, ಇನ್ಯಾರೋ ಒಬ್ರಿಗೆ ನೀವು ಕೆಲಸ ಕೊಡೋಕ್ಕೆ ಮುಂಚೆ ಆ ಒಂದು ಯಾರು ಮಾಡಿದ್ದಾರೆ ಅದನ್ನು ಕ್ಲಿಯರ್ ಮಾಡಿಕೊಂಡು ನಂತರ ಇನ್ನೊಬ್ಬನಿಗೆ ಕೊಡಬೇಕು. ಮತ್ತು ಅವನು ಕೊಡುವಾಗ ಮುನ್ನ ಅವನ ಹತ್ರನೂ ಕೂಡ ನೀವು ಬರ್ಸ್ಕೋಬೇಕಾಗತ್ತೆ, ಫಸ್ಟ್ ಫ್ಲೋರಿಂದ ನೀನು ಸ್ಟಾರ್ಟ್ ಮಾಡ್ತಾ ಇದೆಯಾ ಕೆಲಸ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ನಾಳೆ ಅವನು ಬಂದು ಗ್ರೌಂಡ್ ಫ್ಲೋರಿಂದನೂ ನಾನೇ ಮಾಡಿದ್ದೀನಿ, ಪಾಯಿಂದನೂ ನಾನೇ ಮಾಡಿದ್ದೀನಿ, ನಾಳೆ ಇಷ್ಟು ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದೀನಿ, ಇಷ್ಟು ಲಕ್ಷ ಬಿಲ್ ಆಗಿದೆ, ನಮಗೆ ಇವರು ದುಡ್ಡೇ ಕೊಟ್ಟಿಲ್ಲ, ಪೆಂಡಿಂಗ್ ಇಟ್ಬಿಟ್ಟಿದ್ದಾರೆ ಅಂತ ಹೇಳಿ ಕೆಲಸನೂ ನಿಲ್ಲಿಸ್ಬಿಡ್ತಾರೆ. ಮತ್ತು ಬೇಡದ ಇಲ್ಲದ ಸಲ್ಲದ ಸ್ಟೇಷನ್ಗಳಿಗೆ ಹೋಗೋದು, ಕಂಪ್ಲೇಂಟ್ಗಳನ್ನು ಕೊಡೋದು, ಹರಾಸ್ ಮಾಡೋದು, ಥ್ರೆಟನ್ ಮಾಡಿಸೋದು, ಮತ್ತು ಸಿವಿಲ್ ಕೋರ್ಟ್ಗೆ ಹೋಗಿ ನಿಮಗೆ ಮನೆ ಕಟ್ಟದಿರಂಗೆ ಸ್ಟೇ ತಂದುಬಿಡ್ತೀವಿ, ಮೊದಲು ಬಿಲ್ ರಿಲೀಸ್ ಮಾಡಿ, ಈ ರೀತಿಯಾಗಿ ಧಮಕಿಗಳನ್ನು ಹಾಕೋದು, ಗೂಂಡಾಗಿರಿ ಮಾಡೋದು, ಇದು ಕೂಡ ಕಂಡು ಬರ್ತಾ ಇದೆ. ಎಲ್ಲರೂ ಹಾಗೇ ಇರ್ತಾರೆ ಎಲ್ಲದರಲ್ಲೂ ಅಂತ ಹೇಳಲ್ಲ, ಎಲ್ಲದರಲ್ಲೂ ಎಕ್ಸೆಪ್ಷನ್ ಅನ್ನೋದು ಇದ್ದೇ ಇರುತ್ತೆ. ಆದ್ದರಿಂದ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ. ಆದ್ದರಿಂದ ನೀವು ಏನೇ ಒಂದು ಮನೆಯನ್ನು ಕಟ್ಟಿಸಲಿಕ್ಕೆ ಇನ್ನೊಬ್ಬರಿಗೆ ಕೊಡಬೇಕು ಅಂತಂದಾಗ ಆ ಮನೆಯಲ್ಲಿ ನೀವು ನೆಮ್ಮದಿ ಶಾಂತಿಯಿಂದ ಇರಬೇಕು ಅಂತ ಹೇಳಿ ನೀವು ಕನ್ಸ್ಟ್ರಕ್ಷನ್ಗೆ ಕೊಡ್ತೀರಾ. ಸೊ ಕಟ್ಟೋ ಸಂದರ್ಭದಲ್ಲಿ ಈ ರೀತಿಯಾಗಿ ಕಿರಿಕಿರಿಗಳನ್ನು ಮಾಡಿಕೊಳ್ಳುವುದು ತಪ್ಪಿಸಬೇಕು ಅಂತ ಹೇಳಿದ್ರೆ ನೀವು ವಕೀಲರ ಮೊರೆ ಹೋಗಬೇಕು. ನುರಿತ ವಕೀಲರ ಒಂದು ಕರಾರುಗಳನ್ನು ಅವ್ರ ಕಡೆಯಿಂದ ಮಾಡಿಸಿಕೊಂಡ್ರೆ, ಕಾಂಟ್ರಾಕ್ಟ್ಗಳನ್ನು ಮಾಡಿಸಿಕೊಂಡ್ರೆ, ನೀವೇನು ಮಾತಾಡಿದ್ದೀರಾ, ಅವ್ರೇನು ಮಾತಾಡಿದ್ದಾರೆ, ಏನು ಲಯಬಿಲಿಟೀಸ್ಗಳು ಏನು, ಹೊಣೆಗಾರಿಕೆ ಏನು, ಜವಾಬ್ದಾರಿ ಏನು, ಮತ್ತು ಯಾವುದನ್ನು ಕೊಡ್ತಾರೆ, ಇದೆಲ್ಲ ಕಂಪ್ಲೀಟಾಗಿ ಬರೆದಿರಬೇಕು. ಅದೆಲ್ಲ ಕಂಪ್ಲೀಟಾಗಿ ಬರೆದು ನೀವು ಸೈನ್ ಹಾಕ್ಕೊಂಡು ಇಬ್ಬರೂ ಕೂಡ ಪರಸ್ಪರ ಒಪ್ಪಿಕೊಂಡು ನೀವು ಕೆಲಸವನ್ನು ಪ್ರಾರಂಭಿಸಬೇಕು. ಮತ್ತು ಏನು ಸ್ಲ್ಯಾಬ್ ಮಾಡಿದ್ದಾರೆ ಅಷ್ಟಕ್ಕೆ ಮಾತ್ರ ರಿಲೀಸ್ ಮಾಡ್ತೇವೆ, ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕನ್ಸ್ಟ್ರಕ್ಷನನ್ನು ನಾವು ನಿಲ್ಲಿಸೋದಿಲ್ಲ. ಇದೇನಾದ್ರು ಡಿಸ್ಪ್ಯೂಟ್ ಆದರೆ ಇದನ್ನು ಕೋರ್ಟಲ್ಲಿ ಮನಿ ರಿಕವರಿ ಇಶ್ಯೂಸ್ನ ಮಾಡಿಕೊಂಡು ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೋಬೋದು ಅಂತನೋ ಅಥವಾ ಆರ್ಬಿಟ್ರೇಷನಲ್ಲಿ ಮಾಡ್ಬೋದು ಅಂತ ಒಂದು ಕ್ಲಾಸನ್ನು ಹಾಕ್ಕೊಂಡು ನೀವು ಅವರಿಗೆ ಆ ಒಂದು ಅವಕಾಶವನ್ನು ಕೋರ್ಟ್ಗೆ ಹೋಗುವಂಥ ಅವಕಾಶಗಳನ್ನು ಕೊಡದೆ ನೀವು ಈ ರೀತಿಯಾಗಿ ನೀವು ಕ್ಲಾಸ್ಗಳನ್ನು ಹಾಕ್ಕೊಂಡು ನೀವು ಮನೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಈಗ ಯಾರೋ ಬಂದ ಮಧ್ಯದಲ್ಲಿ ನಿಲ್ಲಿಸ್ತಾ ಡಿಮ್ಯಾಂಡ್ ಮಾಡ್ದ ಅಂದರೆ ಮನೆಯೂ ಕಟ್ಟೋಕ್ಕಾಗದೆ ಸ್ಟೇಗಳನ್ನ ತೆಗೆಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಪಾಪ ಕಷ್ಟ ಆಗುತ್ತೆ. ಆದ್ದರಿಂದ ಕಾನೂನಿನ ಜ್ಞಾನ ಬಹಳ ಮುಖ್ಯ. ಈ ಒಂದು ನಿಟ್ಟಿನಲ್ಲಿ ಕಾಂಟ್ರಾಕ್ಟ್ ಇಲ್ಲದೆ, ಅಗ್ರಿಮೆಂಟ್ ಇಲ್ಲದೆ, ಕರಾರು ಇಲ್ಲದೆ ಮುಂದುವರಿಬೇಡಿ ಎಂಬುವಂತಹ ಒಂದು ಮಾತನ್ನು ಇಲ್ಲಿ ಎಚ್ಚರಿಕೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಲಿಖಿತ ಒಪ್ಪಂದವನ್ನು ಮಾಡಿಕೊಳ್ಳಲೇಬೇಕು. ಮತ್ತು ಅದನ್ನು ಈಗೆಲ್ಲ ಆದಷ್ಟು ಆಡಿಯೋ ವಿಡಿಯೋ ಎಲ್ಲನೂ ಮಾಡಿಕೊಳ್ಳಿ, ಏನು ತೊಂದರೆ ಏನಿಲ್ಲ. ಮನುಷ್ಯ ನಂಬಿಕೆ ಇಲ್ವಾ ಅಂತ ಅಂದರೆ ನೋಡಪ್ಪ, ನಂಬಿಕೆ ಇರೋದಕ್ಕೆ ಕೆಲಸ ಕೊಡ್ತಾ ಇದ್ದೀವಿ, ಬಟ್ ವ್ಯಾವಹಾರಿಕವಾಗಿ ನೋಡಬೇಕು. ಇವತ್ತು ನಾವಿರ್ತೀವಿ, ಇವತ್ತು ನೀವಿರ್ತೀರ, ನಾಳೆ ನಾವು ಇರೋದಿಲ್ಲ, ನೀವು ಇರೋದಿಲ್ಲ. ಪತ್ರ ಇದ್ದರೆ, ಅಗ್ರಿಮೆಂಟ್ ಇದ್ದರೆ, ಸೊ ನಾಳೆ ಯಾರೂ ಕೂಡ ಮಾತನ್ನು ಬದಲಾಯಿಸುವಂಥದ್ದಾಗೋದಿಲ್ಲ. ಸಮಯ ಸಂದರ್ಭಗಳು ಒಂದೇ ಥರ ಇರೋದಿಲ್ಲ. ಸಂದರ್ಭಗಳು ಮನುಷ್ಯನನ್ನು ಏನನ್ನು ಮಾತಾಡೋದಕ್ಕೂ ಬೇಕಾದ್ರೂ ಪ್ರೇರೇಪಣೆಯನ್ನು ಮಾಡಿಬಿಡುತ್ತೆ. ಆದ್ದರಿಂದ ವ್ಯವಹಾರದಲ್ಲಿ ಬರೀ ನಂಬಿಕೆ ಅಂತ ಯಾವತ್ತೂ ಹೋಗಬೇಡಿ. ಅಲ್ಲಿ ಕರಾರು ಇರಲಿ, ಕಾಂಟ್ರಾಕ್ಟ್ ಇರಲಿ, ಈ ದೇಶದ ಕಾನೂನು ಏನು ಹೇಳುತ್ತೆ, ಈ ಕಾಂಟ್ರಾಕ್ಟ್ ಲಾ ಏನು ಹೇಳುತ್ತೆ, ಅದರ ಪ್ರಕಾರವಾಗಿ ನೀವು ವಕೀಲರಿಗೆ, ನುರಿತ ವಕೀಲರನ್ನು ಭೇಟಿ ಮಾಡಿ ನೀವು ಕಾಂಟ್ರಾಕ್ಟ್ಗಳನ್ನು ಮಾಡಿಕೊಳ್ಳಬಹುದು. ನನ್ನಿಂದಲೇ ಏನಾದ್ರೂ ನಿಮಗೆ ಸೇವೆ ಬೇಕಾಗಿದ್ದೇ ಆದಲ್ಲಿ ಖಂಡಿತ ನೀವು ಬಂದು ಭೇಟಿ ಮಾಡಬಹುದು. ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ, ಈ ಒಂದು ನಿಟ್ಟಿನಲ್ಲಿ ನೀವು ಕಾಂಟ್ರಾಕ್ಟ್ ಕೊಡುವ ಮುನ್ನ ಅವರ ಬ್ಯಾಕ್ಗ್ರೌಂಡು ವೆರಿಫಿಕೇಷನ್ ಮಾಡಿ, ಅವರ ಎಕ್ಸ್ಪೀರಿಯನ್ಸನ್ನು ನೋಡಿ, ಮತ್ತು ಅವರು ದುಡ್ಡನ್ನು ಹಾಕಿ ಕನ್ಸ್ಟ್ರಕ್ಷನ್ ಮಾಡಿ ನಿಮ್ಮಿಂದ ಪೇಮೆಂಟನ್ನು ತೊಗೊಳ್ಳೋ ಮಟ್ಟದಲ್ಲಿ ಇದಾರ ಅನ್ನೋದನ್ನು ನೋಡಿ. ಅದು ಬಿಟ್ಟು ಅವ್ರೇನೂ ಮಾಡೇ ಇರಲ್ಲ, ಯಾರು ಅನ್ನೋದು ಗೊತ್ತಿರಲ್ಲ, ಏನೋ ಬಂದು ಹೇಳಿದ್ರು ಅಂತ ಅವ್ರಿಗೆ 10 ಲಕ್ಷ 20 ಲಕ್ಷ ಕೊಟ್ಬಿಡೋದು, ನಾಳೆ ಅವ್ರೊಂದು 2 ಲಕ್ಷ ಕೆಲಸ ಮಾಡಿಬಿಟ್ಟು ಆಮೇಲೆ ಇಲ್ಲ ಅಂದ್ಬಿಟ್ಟು ಹೋಗ್ಬಿಡೋದು, ಈ ರೀತಿಯಾಗಿ ಆಗುತ್ತೆ. ಸೊ ಗೊಂದಲಗಳನ್ನು ಮಾಡಿಕೊಳ್ಳಬೇಡಿ ಎಂಬುವಂತಹ ಎಚ್ಚರಿಕೆಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಇನ್ನು ಕಾಂಟ್ರಾಕ್ಟ್ ಮಾಡುವವರು ಅಂದರೆ ಕಾಂಟ್ರಾಕ್ಟರ್ಸ್ಗಳ ಪರವಾಗಿ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಈಗ ಈ ಒಂದು ನೀವು ದುಡ್ಡನ್ನು ಹಾಕುವ ಮುನ್ನ ನಿಮಗೂ ಕೂಡ ಮಾಲೀಕರ ಹತ್ರ ಕರೆಕ್ಟಾಗಿ ಒಂದು ಕಾಂಟ್ರಾಕ್ಟನ್ನು ಮಾಡಿಕೊಂಡ್ರೆ, ಇಷ್ಟು ಲಕ್ಷ ದುಡ್ಡನ್ನು ನಾನು ಹಾಕ್ತಾ ಇದ್ದೇನೆ, ಇಷ್ಟು ಕೆಲಸವನ್ನು ನಾನು ಮಾಡಿ ತೋರಿಸ್ತೇನೆ, ಇಂಥ ಮೆಟೀರಿಯಲ್ನ ನಾನು ಹಾಕ್ತೇನೆ, ಅದು ಆಗ್ತಾ ಇದ್ದಂಗೆ ನನಗೆ ಪೇಮೆಂಟ್ ರಿಲೀಸ್ ಮಾಡಿಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಫರ್ದರ್ ಕನ್ಸ್ಟ್ರಕ್ಷನ್ನು ನಾವು ಮಾಡೋದಿಲ್ಲ. ಮತ್ತು ಆ ಪೇಮೆಂಟ್ ಕ್ಲಿಯರ್ ಆಗೋವರೆಗೂ ಕೂಡ ಬೇರೆ ಇನ್ಯಾರಿಗೂ ಅವಕಾಶ ಕೊಡಬಾರ್ದು. ಮತ್ತು ಇದು ಏನಿದು ಡಿಸ್ಪ್ಯೂಟ್ ಕ್ಲಿಯರ್ ರಿಸಾಲ್ವ್ ಆಗೋವರೆಗೂ ಕನ್ಸ್ಟ್ರಕ್ಷನ್ ಹೀಗೆ ಇರಬೇಕು ಅಂತ ನಿಮ್ಮ ಸೇಫ್ಟಿಗೆ ನೀವು ಹಾಕ್ಕೊಂಡ್ರೆ ಆಗ ಅದಕ್ಕೂ ಒಂದು ಬೆಲೆ ಇರುತ್ತೆ, ಪ್ರಾಬ್ಲಮ್ಗಳಿರಲ್ಲ. ಸೊ ನೀವು ದುಡ್ಡನ್ನು ಹಾಕಿ ಕನ್ಸ್ಟ್ರಕ್ಷನನ್ನು ಮಾಡಿ
ತೋರಿಸಿ ಕೆಲಸ ಏನಾಗಿದೆ ಅಂತ ಅದಕ್ಕೆ ತಕ್ಕ ಹಾಗೆ ಅವರು ಬಿಲ್ಲನ್ನು ಕ್ಲಿಯರ್ ಮಾಡಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ಅದಲ್ಲೇ ಸ್ಟಾಪ್ ಆಗಿರುತ್ತೆ. ಸೊ ಆದ್ದರಿಂದ ನೀವು ನೋಡಿಕೊಂಡು ರಿಸ್ಕಬಲ್ ಅಮೌಂಟ್ ನಿಮಗೆ ಎಷ್ಟು ಕೆಪಾಸಿಟಿ ಇದೆ, 2 ಲಕ್ಷ ತನಕ ನೀವು ಮಾಡ್ಬೋದಾ, 5 ಲಕ್ಷ ಕೆಲಸ ಮಾಡ್ಬೋದಾ, ಅಷ್ಟನ್ನು ಮಾಡಿ. ಅಷ್ಟಾಗ್ತಾ ಇದ್ದಂಗೆ ಅವರು ಪೇಮೆಂಟ್ ರಿಲೀಸ್ ಮಾಡ್ತಾ ಹೋಗಬೇಕು ಅನ್ನೋ ಥರ ಮಾಡ್ಕೊಳ್ಳಿ. ಸೊ ಏನೇ ಮಾಡಿದ್ರು ಲಿಖಿತ ರೂಪದಲ್ಲಿ ನೀವು ಕೂಡ ಮಾಡ್ಕೊಳ್ಳಿ. ಮತ್ತು ಈ ತರಹದ ಸಮಸ್ಯೆಗಳು ಸಿವಿಲ್ ಡಿಸ್ಪ್ಯೂಟ್ಗಳಾಗಿರುತ್ತೆ. ಇದನ್ನು ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಅಲ್ಲಿ ಕಂಪ್ಲೇಂಟ್ ಕೊಡೋದು, ದುಡ್ಡು ಕೊಡಿಸಿ ಅನ್ನೋದು, ನಂಬಿಕೆ ದ್ರೋಹ ಮಾಡಿಬಿಟ್ಟವ್ರು ಅನ್ನೋದು, ಏನೇನೋ ಮಾಡ್ಕೊಂಡು ಕೂತಿರ್ತಾರೆ. ಅದೆಲ್ಲ ಮುಖ್ಯ. ಆದ್ದರಿಂದ ಕೆಲವೊಮ್ಮೆ ದುಡ್ಡುಗಳನ್ನು ತಗೊಂಡು ಕೆಲಸಗಳನ್ನು ಮಾಡದೆ ಓಡೋದ್ರೆ ಅಥವಾ ಏನೋ ಉಲ್ಟಾ ಸೀದಾ ಮಾತಾಡಿದ್ದನ್ನು ಮಾತಾಡಿಲ್ಲ ಅಂತಂದಾಗ, ನಂಬಿಕೆ ದ್ರೋಹ ಮಾಡಿದಾಗ, ಮೋಸ ಮಾಡಿದ್ದಾರೆ ಅಂಥೇಳಿ ನೀವು ಕ್ರಿಮಿನಲ್ ಕೇಸ್ಗಳನ್ನು ದಾಖಲು ಮಾಡಬಹುದು. ಮಾಡಿ ಏನೋ ಅದು ಮಾಲೀಕರಾಗ್ಬೋದು, ಕಾಂಟ್ರಾಕ್ಟರ್ಗಳಾಗ್ಬೋದು, ಈ ರೀತಿಯಾಗಿ ನೀವು ಏನೋ ಕಾಂಟ್ರಾಕ್ಟನ್ನು ಮಾಡಿಕೊಂಡು ಮುಂದುವರೆದ್ರೆ ನಿಮಗೆ ಏನೋ ವ್ಯಾಜ್ಯಗಳು ಕಡಿಮೆ ಆಗುತ್ತೆ, ನೆಮ್ಮದಿ ಇರುತ್ತೆ, ಪರಿಹಾರನೂ ಸಿಗುತ್ತೆ ಕರೆಕ್ಟಾಗಿ. ಅದಿಲ್ಲದೆ ಬರೀ ಬಾಯಿ ಮಾತಿನ ಮುಖಾಂತರ ಹೋಗ್ಬಿಟ್ರೆ ಯಾವುದೋ ಜೋಶಲ್ಲಿ ನಾಳೆ ಬಾಯಿ ಮಾತಲ್ಲಿ ಅವ್ರು ಹಂಗಂದರೆ ಇವ್ರು ಹಿಂಗಂದಿದ್ರು ಅಂತಂದರೆ ನಾಳೆ ಕೋರ್ಟಲ್ಲಿ ನಿಮಗೆ ನ್ಯಾಯ ಸಿಗೋದು ಬಹಳ ಕಷ್ಟ ಆಗುತ್ತೆ. ಮತ್ತೇನೇ ಪೇಮೆಂಟ್ ಮಾಡೋದಿದ್ರು ಕರೆಕ್ಟಾಗಿ ಮಾತುಕತೆ ಆಡಿಕೊಂಡು ವೈಟಲ್ಲಿ ನೀವು ಕೊಟ್ಟರೆ ನಿಮಗೆ ಕೊಟ್ಟಿರೋದಕ್ಕೂ ಬೆಲೆ ಇರುತ್ತೆ, ಲೆಕ್ಕ ಇರುತ್ತೆ, ಕೋರ್ಟ್ಗೂ ತೋರಿಸ್ಬೋದು. ನಾಳೆ ಎಲ್ಲ ನೀವು ಕ್ಯಾಶ್ಗಳಲ್ಲಿ ಕೊಟ್ಟುಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಕ್ಯಾಶ್ ಕೊಡುವಾಗಲೂ ಕೂಡ ಅದಕ್ಕೂ ಕೂಡ ಒಂದು ಸೈನ್ ಅಂತ ಹಾಕ್ಸ್ಕೊಳ್ಳಿ, ಒಂದು ತಂಬಂತ ಹಾಕ್ಸ್ಕೊಳ್ಳಿ, ಒಂದು ಫೋಟೋ ಇದು ಮಾಡ್ಕೊಳ್ಳಿ, ಒಂದು ವಿಡಿಯೋ ಮಾಡ್ಕೊಳ್ಳಿ, ದುಡ್ಡು ತಗೋತಾರದಕ್ಕೆ ಇದು ಮಾಡ್ಕೊಳ್ಳಿ, ವಾಟ್ಸಪ್ಗಳಲ್ಲಿ ಚಾಟ್ಗಳು ಮಾಡಿ. ಸೊ ಅವೆಲ್ಲ ಏನಾಗುತ್ತೆ, ನಿಮಗೆ ಸಬ್ಸ್ಟಿಟ್ಯೂಟ್ ಎವಿಡೆನ್ಸ್ ಆಗುತ್ತೆ, ಪರ್ಯಾಯ ಸಾಕ್ಷಿಗಳಾಗುತ್ತೆ. ಸೊ ಕೆಲವೊಮ್ಮೆ ಡೈರೆಕ್ಟ್ ಎವಿಡೆನ್ಸ್ಗಳು ಇಲ್ಲದೇ ಇದ್ದಾಗ, ನೇರ ಸಾಕ್ಷಿಗಳು ಇಲ್ಲದೇ ಇದ್ದಾಗ ಇಂಡೈರೆಕ್ಟ್ ಎವಿಡೆನ್ಸ್, ಸಬ್ಸ್ಟಿಟ್ಯೂಟ್ ಎವಿಡೆನ್ಸ್, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್, ಈ ರೀತಿಯಾಗಿ ಪರೋಕ್ಷವಾದಂತಹ, ಸಾಂದರ್ಭಿಕವಾದಂತಹ, ಪರ್ಯಾಯವಾದಂತಹ ಸಾಕ್ಷಿಗಳನ್ನು ನೀವು ಒದಗಿಸುವ ಮುಖಾಂತರ ನೀವು ನ್ಯಾಯವನ್ನು ಪಡೆಯಬಹುದಾಗಿದೆ ಎಂಬುವಂತಹ ಮಾತನ್ನು ಹೇಳ್ತಾ ಏನೋ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಕೂಡ ಮರೆಯದ ಹಾಗೆ ಮಾಡಿ. ಹಾಗೂ ಏನೋ ಈ ಒಂದು ಪರದೆ ಮೇಲೆ ಕಾಣಿಸ್ತಕ್ಕಂಥ ನನ್ನ ಕಂಪನಿಯ ವೆಬ್ಸೈಟಿಗೆ ನೀವು ಹೋಗಿ ನೀವು ಅಲ್ಲಿ ಮಾಹಿತಿಗಳನ್ನ ಪಡೆದು ಬಂದು ಏನಾದರೂ ಸೇವೆ ಬೇಕಾಗಿದ್ದಲ್ಲಿ ಬಂದು ಭೇಟಿ ಕೂಡ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.